ಹೇಳಿ ತುಂಬ ವರ್ಷಗಳಿಂದ ಸಿದ್ಲಿಂಗ ಬಂದಿತ್ತು. ಸೊ ಸಿದ್ಲಿಂಗ 2 ನೋಡಿದ್ರೆ ಏನು ಅನಿಸ್ತು? ನನಗಂತೂ ತುಂಬ ಖುಷಿ ಆಯಿತು. ನಾನು ಎಲ್ಲರನ್ನೂ ಮೆನ್ಷನ್ ಮಾಡಲೇಬೇಕು. ಯೋಗಿ ಅವರು, ಸೋನು ಅವರು, ಸೀತಾಕೋಟಿ ಮ್ಯಾಮ್, ಪದ್ಮಜರಾವ್, ವಿಜಯ್ ಪ್ರಸಾದ್ ಸರ್, ಮಂಜುನಾಥ್ ರಾಧಾಕೃಷ್ಣ, ಮಂಜುನಾಥ್ ಸರ್ ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಐ ಥಿಂಕ್ ಎವ್ರಿಬಡಿ ನಿಜವಾಗ್ಲೂ ಜೀವಿಸಿದ್ದಾರೆ. ಸಿನಿಮಾ ನೋಡೋಕ್ಕಿಂತ ಹೆಚ್ಚಾಗಿ ಒಂದು ಎಕ್ಸ್ಪೀರಿಯನ್ಸ್ ಥರನೇ ಇತ್ತು. ವಿಜಯ್ ಪ್ರಸಾದ್ ಸರ್ ಡೈಲಾಗ್ಸ್, ಆಮೇಲೆ ಬದುಕು ಸಾವಿನ ಮಧ್ಯೆ ಇರೋ ಪ್ರತಿಯೊಂದು ಮೌಲ್ಯನೂ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಪಿಕ್ಚರಲ್ಲಿ, ಅದೆಲ್ಲ ನಾವು ಒಂದು ನಿಮಿಷ ಯೋಚನೆ ಮಾಡಬೇಕಾದಂಥ ವಿಚಾರಗಳು. ಹಾಗಾಗಿ ನಾನು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಆಲ್ರೆಡಿ ಹೇಳ್ತಿರಂಗೆ ನೋ ಏಜ್ ಕ್ಯಾಟಗರಿ, ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು. ಅನೂಪ್ ಸೀಲಿಂಗ್ ಸರ್ ಮ್ಯೂಸಿಕ್ ಅಂತೂ ಸೂಪರ್, BGMs ಅಂತೂ ಬೊಂಬಾಟ ಆಗಿತ್ತು. ಅಯ್ಯಪ್ಪ ಸ್ವಾಮಿ ಇದೆ ನನ್ನ ಫೇವ್ರೆಟ್ BGM. ಆಗುತ್ತೆ ಅಂದ್ಕೊಳ್ಳೋಣ. ನಾವು ಅಂದ್ಕೊಂಡ್ರೆ ದೇವರಿದ್ದಾನೆ, ಎಲ್ಲ ಆಗುತ್ತೆ. ಸೋನು ಅವರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅವರು ಅವ್ರ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಜೀವಿಸಿದ್ದಾರೆ. ಎಷ್ಟು ಚೆನ್ನಾಗಿ ಗ್ರೂಮ್ ಮಾಡ್ಕೊಂಡಿದ್ದಾರೆ. ಅವರು ಸಿದ್ಲಿಂಗು ಫಸ್ಟ್ 1 ನೋಡಿ ಇದರಲ್ಲಿ ಹೆಂಗಿರಬೇಕು, ಅವ್ರ ಬಾಡಿ ಲ್ಯಾಂಗ್ವೇಜು, ಕನ್ನಡಕ ಆಗಲಿ, ಅವ್ರ ಬಟ್ಟೆ ಆಗಲಿ, ನಾವು ಅಲ್ಲಿಂದ ಇಲ್ಲಿಗೆ 1 to 2 ಕಂಪ್ಲೀಟ್ಲಿ ಸಿಂಕ್ ಮಾಡ್ಕೊಬೋದು. ಐ ಥಿಂಕ್ ಅವ್ರು ತುಂಬ ಗ್ರೇಟ್ ಜಾಬ್ ಮಾಡಿದ್ದಾರೆ. ನಂಗೆ ಇಬ್ಬರು ಇಷ್ಟ, ಎರಡೂ ಇಷ್ಟ, ಎರಡು ಕಣ್ಣು. ಥ್ಯಾಂಕ್ ಯು ಸೊ ಮಚ್. ಕೇಳ್ಕೊಬೋದು ನಾನು. ಆ್ಯಂಡ್ ಪ್ರತಿಯೊಂದು ಕ್ಷಣನೂ ತುಂಬ ಎಂಜಾಯ್ ಮಾಡೋದು. ನೀವು ಹೇಳಿ, ನಿಮ್ಗೇನು ಅನಿಸ್ತು ಹೇಳಿ ಸಿನಿಮಾ? ಬಿಕಾಸ್ ನೀವು ಹೇಳಿದ್ರೇ ನಮ್ಗೆ ಇನ್ನೂ ನೀಟಾಗಿ ಗೊತ್ತಾಗೋದು. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರ ಸಿನಿಮಾ. ಆ್ಯಂಡ್ ಗೊತ್ತಾಗ್ತಿಲ್ಲ ಮಾತಾಡೋಕ್ಕೆ. ಸಾಕಷ್ಟು ವರ್ಷಗಳಾದ ಮೇಲೆ ಒಂದು ಹಿಟ್ ಸಿನಿಮಾ ಮತ್ತು ಕೊಟ್ಟಿರೋದು. ಆ್ಯಂಡ್ ಥ್ಯಾಂಕ್ ಯು. ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕಾಯಕ್ಕೆ ಹೋಗ್ಬೇಡಿ ಟಿ ವಿಲಿ ಬರುತ್ತೆ ಅಥವಾ ನಿಮಗೆಲ್ಲೋ ಸಿಗುತ್ತೆ ಅಂತ. ನಾವಿನ್ನೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ಹೌದು, ನಾವು ಸಿದ್ಲಿಂಗು ಪಾರ್ಟ್ 1 ಸೇಮ್ ಹಂಗೆ ಇತ್ತು. ಎಲ್ಲರೂ ಸಿದ್ಲಿಂಗು ಹಾಗೆ ಸಿನಿಮಾ ನೋಡಿದ್ರು, ಇದರಲ್ಲೂ ಅಷ್ಟೇ ಸಿದ್ಲಿಂಗು ಆಗಿ ನೋಡಿದ್ರು. ನಮಗೆ ಇನ್ನೊಂದು ನಾವು ಸಿನಿಮಾಲು ಹೇಳಿದ್ವಿ, ದೇವ್ರನ್ನ ನಮ್ದವ್ರಿಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ ಅಂತ. ಸೊ ಇದರಲ್ಲಿ ದಯವಿಟ್ಟು ಎಲ್ಲರೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಯಾರಿದ್ದೀರ ಬಂದು ಸಿನಿಮಾ ನೋಡಿ. ಬರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಂತಲ್ಲ, ಯಾರೇ ದೇವ್ರನ್ನ ನಂಬೋದ್ರು ಬಂದು ಸಿನಿಮಾ ನೋಡಿ. ದೇವ್ರು ನಮ್ಮ ಜೊತೆಲಿ ಯಾವತ್ತೂ ಜೊತೆಲಿರ್ತಾನೆ ಅನ್ನೋದಕ್ಕೆ ಈ ಸಿನಿಮಾ ನೋಡೋದು ಒಂದು ಕಾರಣ. ನಾನು ಅಷ್ಟೇ, ನನಗೂ ಅಷ್ಟೇ, ನಮ್ಮ ಇಡೀ ಚಿತ್ರತಂಡಕ್ಕೆ ಇವತ್ತು ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆಲಿ ನಿಂತು ಈ ಸಿನಿಮಾನ ಗೆಲ್ಲಿಸಿದ್ದಾರೆ. ನಿಮ್ಮ ಪಾತ್ರ ಮೂಲಕ ಒಂದು ಸ್ಟ್ರಾಂಗ್ ವರ್ಡ್ ಅಂದರೆ ನೀ ಕೆಲಸ ಮಾಡ್ತಾ ಹೋಗು, ಒಳ್ಳೆಯವನಾಗಿ ಒಳ್ಳೇದಾಗುತ್ತೆ. ಅದು ಖಂಡಿತವಾಗ್ಲೂ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು. ಸೊ ಇವತ್ತು ಅದೊಂದು ಉದಾಹರಣೆ. ಇವತ್ತು ನಮಗೆ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ವಿ, ನಮ್ಗೆ ಇವತ್ತು ಜನನೂ ಸಪೋರ್ಟ್ ಮಾಡ್ತಿದ್ದಾರೆ, ಜೊತೆಗೆ ಆ ದೇವ್ರು ನಮ್ಮ ಜೊತೆಲಿದೆ. ಸಿದ್ಲಿಂಗು ಮತ್ತು ಸಿದ್ಲಿಂಗು 2 ಈ ಒಂದು ಪಾರ್ಟಿಷನಲ್ಲಿ ಸಿದ್ಲಿಂಗು 2 ಅಲ್ಲಿ ತುಂಬ ಡಿಫ್ರೆಂಟ್ ಶೇಡಲ್ಲಿ ಕಾಣ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಫ್ರೆಂಡ್ಶಿಪ್ಪು ಮತ್ತು ಲವ್ವನ್ನು ಎರಡು ಕಣ್ಗಳ ಥರ ನೀವು ಕ್ಯಾರಿ ಮಾಡಿದ್ದೀರಾ. ಸೊ ಆ ಒಂದು ಕ್ಯಾರೆಕ್ಟರ್ಗೆ ತುಂಬ ಜನ ಆಡಿಯನ್ಸ್ ತುಂಬ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್, ನನಗೆ ಅದೇ ನೋಡಿ ತುಂಬ ಖುಷಿ ಆಗ್ತದೆ. ನನಗೆ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ನಂದಾ ಲವ್ಸ್ ನಂದಿತಾ ರಿಲೀಸ್ ಆದಾಗ ಹಿಂದಿನ ದಿನ ಸಿಕ್ಕಾಬಡೆ ಭಯ ಇತ್ತು ಏನಾಗುತ್ತೋ ಅಂತ. ಅದಾದ ನಂತರ ಆ ಥರದ್ದು ಯಾವುದು ಭಯ ಇರಲಿಲ್ಲ. ಬಟ್ ನಿನ್ನೆ ನನಗೆ ಆಗ್ತಾ ಇದ್ದಷ್ಟು ಭಯ ಅಂದರೆ ಗೊತ್ತಿಲ್ಲ, ಅದೊಂದು ಇದು ನನ್ನ ಮೊದಲನೇ ಸಿನಿಮಾ ಅನ್ನೋ ಥರ ನಾನು ಟ್ರೀಟ್ ಮಾಡ್ಕೊಂಡು ಬಂದಿದ್ದು. ಸೊ ಎಸ್, ಸಿನಿಮಾದಲ್ಲಿ ಅಫ್ಕೋರ್ಸ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಇದೆ. ಜೊತೆಗೆ ಅಂದರೆ ಮನುಷ್ಯನೇ ಆಗಬೇಕು, ಇನ್ನೊಬ್ರು ಯಾರು ಬಂದು ನಿಲ್ಲಕ್ಕಾಗಲ್ಲ ನಮ್ಮ ಜೊತೇಲಿ. ಸೊ ಆದಷ್ಟು ಮನುಷ್ಯರಿಗೆ ಬೆಲೆ ಕೊಡಿ. ನೀವು ಹಣ ಸಂಪಾದನೆ ಮಾಡ್ಬೋದು, ಆದರೆ ಮನುಷ್ಯನಿಗೆ ಬೆಲೆ ಕೊಡಿ ಅಂತಷ್ಟೇ. ಸರ್, ಸಿನಿಮಾದಲ್ಲಿ ಕೆಲವೊಂದಿಷ್ಟು ಟ್ರೋಲ್ಸ್ಗಳ ಒಂದು ಡೈಲಾಗ್ಸ್ಗಳನ್ನು ತುಂಬ ಯೂಸ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅದು ಸಿನಿಮಾಗೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ಮತ್ತು ತುಂಬ ಜನ ಅದನ್ನು ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ಲ. ಸೊ ಅದೇ ನಾವು ಅಂದ್ಕೊಂಡಿದ್ದೆ, ಅದು ಎಂಜಾಯ್ ಮಾಡ್ತೀವಿ. ಇವಾಗ ನಾವೇ ಫೋನ್ ನೋಡ್ಬೇಕಾದ್ರೆ ಅದು ನೋಡಿ ಭಯದ ಒಂದು ಬಂದ ತಕ್ಷಣ ನಗ್ತೀವಿ. ಸೊ ಅದನ್ನು ಯೂಸ್ ಮಾಡ್ಬೋದಲ್ಲ ಸಿನಿಮಾಲಿ, ಯಾಕೆ ಯೂಸ್ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ಮಾಡೋದು. ಇಂಡಸ್ಟ್ರಿಯಲ್ ಡೈಲಾಗ್ ಅಂದರೆ ಒಂದೇ ಮೂವಿಯಲ್ಲಿ ಥ್ಯಾಂಕ್ ಯು. ಎಲ್ಲ ನಮ್ಮ ಡೈರೆಕ್ಟ್ರು, ಎಲ್ಲಿ ಡೈರೆಕ್ಟ್ರ್ ಕಾಣಿಸ್ತಿಲ್ಲ, ಎಲ್ಲ ನಮ್ಮ ಡೈರೆಕ್ಟ್ರ್ ಕೈ ಚಳಕ. ಅವರ ಒಂದು ಬರವಣಿಗೆ ಮೂಲಕ ಈ ಸಿನಿಮಾ ಇವತ್ತು ಸಕ್ಸಸ್ ಆಗಿದೆ. ತುಂಬ ಖುಷಿ ಆಗ್ತದೆ.
ಎಸ್ ಸೊ ಎಲ್ಲರೂ ಫಿಲಮ್ ಇಷ್ಟಪಟ್ಟಿದ್ದಾರೆ, ಅದೇ ತುಂಬ ಖುಷಿ ಆಗ್ತದೆ. ಸೊ ಗಾಡ್ ಈಸ್ ಆಲ್ವೇಸ್ ದೇರ್ ಫಾರ್ ಗುಡ್ ವರ್ಕ್ ಅಂತ ಹೇಳೋದಕ್ಕೆ ಇದೆ ಸಾಕ್ಷಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರದ್ದು ಸಪೋರ್ಟ್ ಆಗಿರ್ಬೋದು, ಇಲ್ಲ ಅಂದರೆ ಪ್ರತಿಯೊಬ್ಬರದ್ದು ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಆಗಿರ್ಬೋದು ತುಂಬಾ ಮುಖ್ಯ ಆಯಿತು ನಮ್ಮ ಈ ಫಿಲ್ಮ್ಗೆ. ಸೊ ಜನರು ಇವತ್ತು ಫಸ್ಟ್ ಶೋ ಹೌಸ್ಫುಲ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ದಿ ಮೂವಿ. ಮೇಡಮ್ ಮೂವಿ ನೋಡ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ಫ್ರೆಂಡ್ಸ್ ಹೇಳ್ತಾ ಇದ್ರು, ಟೈಗರ್ ಅಂತಕ್ಕಂಥ ಅಗ್ರೆಸಿವ್ ಸೋದರಿಗೆ ಸಾಫ್ಟ್ ಕಾರ್ನರ್ ಅಂತಕ್ಕಂಥ ಮಗಳು ಹೇಗೆ ಕ್ಯಾರೆಕ್ಟರ್ ಬ್ಲೆಂಡ್ ಆಯಿತು ಅಂತ. ಅದೇ ಅಲ್ವಾ, ಯಾವಾಗಲೂ ಆಪೋಸಿಟ್ ಸೈಡ್ಸ್ ಅಟ್ರಾಕ್ಟ್ ಅಂತ ಹೇಳ್ದಂಗೆ. ಸೊ ತಂದೆ ವಿಲನ್ ಆಗಿರೋದಕ್ಕೇನೆ ಹೆಣ್ಣು ಅಂದರೆ ನಾನು ಚೆನ್ನಾಗಿ ಕಾಣಿಸಿರೋದು. ಅಂದ್ರೆ ಫೈನಲ್ ಆಗಿ ಒಂದು ಅಗ್ರೆಸಿವ್ ತಂದೆಯನ್ನ ಮನಸ್ಲಿಕ್ಕೆ ಸಾಫ್ಟ್ ಕಾರ್ನರ್ ಮಗಳೇ ಬರಬೇಕಾಯ್ತು. ಸೂಪರ್ ಸ್ವಾಮಿ. ನಾನು ತಮಗೆ ನಿರಾಸೆ ಮಾಡಿಲ್ಲ ಅನ್ನೋ ಭರವಸೆನ ಕೊಟ್ಟಿದ್ದೆ, ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ನೀವುಗಳು. ಸರ್, ಸಿನಿಮಾದಲ್ಲಿ ಯೋಗೇಶ್ ಅವರು ಸಿನಿಮಾ ಶುರುವಿಂದ ಹಿಡಿದು ಕೊನೆವರೆಗೂ ಒಂದು ಬ್ಯಾಂಡೇಜ್ ಹಾಕೊಂಡಿರ್ತಾರೆ. ಅದು ಯಾವ ಅಂಗಡಿ ತಗೊಂಡಿದ್ದಾರೆ? ಅದು ಜಯಮ್ಮನ್ ಅಂಗಡಿನಲ್ಲಿ ತಗೊಂಡಿದ್ದು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್. ಸರ್, ಸಿನಿಮಾದ ರೆಸ್ಪಾನ್ಸ್ ಬೇರೆ ಕಡೆಯಿಂದೆಲ್ಲ ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ ರೆಸ್ಪಾಂಡು. ಈಗೀಗೆಲ್ಲ ಫ್ರೆಂಡ್ಸ್ ಎಲ್ಲ ಅವರು ಇವ್ರು ಫೋನ್ ಮಾಡಿ ಹೇಳಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ, ಸಿನಿಮಾ ಎತ್ಕೊಳತ್ತೆ. ಸೊ ಸಿನಿಮಾ ಫ್ಯಾಮ್ಲಿ ಸಿನಿಮಾ ಅಲ್ವಾ, ಈವ್ನಿಂಗ್ ಶೋಗೆಲ್ಲ ಸಿನಿಮಾ 100% ಎತ್ಕೊಳತ್ತೆ. ಇದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಮೇನು ನೋಡಿದವರೆಲ್ಲ ಚೆನ್ನಾಗಿದೆ ಸಿನಿಮಾ ಅನ್ನೋಕ್ಕಿಂತ ಒಂದು ಮನಸ್ಫೂರ್ತಿಯಾಗಿ ನಾವು ನೋಡ್ಬೋದು ಸಿನಿಮಾ ಅನ್ನೋದು ನಮಗೆ ಭರವಸೆ ತುಂಬ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸು. ಇನ್ನು ನಿಮ್ಮ ಮೂಲಕ ನಾವು ಕೇಳೋದಿಷ್ಟೇ, ಜನ ಬನ್ನಿ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆಗುತ್ತೆ, ಬನ್ನಿ ನೋಡಿ. ತುಂಬ ಖುಷಿ ಆಗ್ತಾ ಇದೆ. ಇಂಥ ದೊಡ್ಡ ಪ್ರಾಜೆಕ್ಟ್ಗೆ ನಾನೊಂದು ಪುಟ್ಟ ಕಾಣಿಕೆ ನನ್ನಿಂದ ಕೊಡಿಸ್ಕೊಂಡಿದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ಆಗ್ತಾಯಿದೆ. ಸಿದ್ಲಿಂಗು 2 ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಥಿಯೇಟರ್ಸಿಗೆ ಬಂದು ನೋಡಿ. ಮೇಡಮ್, ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ನ ತುಂಬ ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಕೋಟ್ಸಿನೇ ದೊಡ್ಡ ಹೈಲೈಟು. ಅದರಲ್ಲಿ ನೀವು ಮಾತ್ರ ಅನ್ಭವಿಸಿದ್ರೆ ಡೈರೆಕ್ಷನ್ ಎಲ್ಲ ಹೇಗೆ ಮಾಡಿದ್ರು, ಸಜ್ಜತೆಲ್ಲ ಹೇಗೆ ಒಡನಾಟ ಇತ್ತು? ಡೈರೆಕ್ಟ್ರು ಸರು ಎಕ್ಸಲೆಂಟ್ ಡೈರೆಕ್ಟ್ರು. ನಾನು ಅಷ್ಟು ತಾಳ್ಮೆ ಇರೋವಂಥ ವ್ಯಕ್ತಿನ ನಾನು ನೋಡಿದ್ದೀನಿ, ಅದರಲ್ಲಿ ಇವರು ಒಬ್ಬರು. ಸೊ ಇಲ್ಲಿಗೆ ಥಿಯೇಟ್ರಿಗೆ ಬಂದು ನೋಡಿ ನನಗಿನ್ನೂ ಒಂದು ಸರ್ಪ್ರೈಸ್ ಕಾದಿತ್ತು. ನನಗೇನು ಕತೆ ಏನೂ ಗೊತ್ತಿರಲಿಲ್ಲ. ಡೈರೆಕ್ಟ್ರು ಬರೀ ಡೈರೆಕ್ಟ್ರ್ ಅಲ್ಲ, ದೊಡ್ಡ ಆ್ಯಕ್ಟ್ರ್ ಅಂತಲೂ ಗೊತ್ತಾಯಿತು. ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಒಳ್ಳೆಯದಾಗಲಿ ಮೇಡಮ್. ನಮಸ್ಕಾರ. ಖುಷಿ ಆಗ್ತದೆ. ನಾವು ಹೆಚ್ಚು ಮಾತಾಡಬಾರ್ದು, ಜನ ನೋಡಿ ಅಭಿಪ್ರಾಯ ಹೇಳ್ಬೇಕು. ಬಟ್ ಇವತ್ತು ಸಿನಿಮಾ ನೋಡಿದಂತೆ ಎಲ್ಲರೂ ಒಳ್ಳೆ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ತಂಡ ಜೊತೆಗೆ ಕೆಲಸ ಮಾಡೋದು ಖುಷಿ ಇದೆ. ಹಾಗಾಗಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಇಂಥ ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ಪ್ರಯತ್ನಗಳು ಬಂದಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದರಿಂದ ನಮ್ಮಂತ ಹಲವಾರು ನಿರ್ದೇಶಕರಿಗೆ ಆಮೇಲೆ ಟೆಕ್ನಿಷಿಯನ್ಗಳಿಗೆ ಹೆಲ್ಪ್ ಆಗುತ್ತೆ. ಇವತ್ತು ನಮ್ಮ ಎಂಟೈರ್ ತಂಡ, ನಿರ್ದೇಶಕರಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ಬಹಳ ಶ್ರಮ ಪಟ್ಟು ಮಾಡಿದಂತ ಸಿನಿಮಾ. ಒಂದು ಸಿನಿಮಾ ನಿಲ್ಲಿಸಬೇಕು, ನಾವೆಲ್ಲ ಗೆಲ್ಬೇಕು ಅನ್ನೋ ಉದ್ದೇಶ ಛಲ ಇಟ್ಕೊಂಡು ಮಾಡಿದಂತ ಸಿನಿಮಾ. ಎಲ್ಲರೂ ಹಾಗೆ ಮಾಡಿರ್ತಾರೆ, ಬಟ್ ನಮ್ಗೆ ಒಂದಿಷ್ಟು ಹರ್ಡಲ್ಗಳನ್ನ ಕ್ರಾಸ್ ಮಾಡಿ ಸಿನಿಮಾ ಮಾಡಿದ್ವಿ. ಈ ತರದ ಸಿನಿಮಾಗಳು, ಒಳ್ಳೆ ಕಂಟೆಂಟ್ಗಳು ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಥಿಯೇಟ್ರಿಗೆ ಬಂದ ಸಿನಿಮಾಗಳನ್ನ ನೋಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆದಷ್ಟು ಎಲ್ಲರೂ ಈ ಸಿನಿಮಾನ ಜನರಿಗೆ ತಲುಪಿಸಿ. ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ ಜನರ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿ. ನಾವು ಬೇರೆ ಸಿನಿಮಾಗಳ ತರ ಏನೋ ಪ್ರೀಮಿಯರ್ ಶೋ ಮಾಡಿ ಇನ್ನೊಂದು ಮಾಡ್ಲಿಲ್ಲ. ದಿಸ್ ಇಸ್ ಅ ಜೆನ್ಯೂನ್ ರಿಯಾಕ್ಷನ್ ನಮ್ಗೆ ಜನರಿಂದ ಬಂದಿರೋದು. ಅದು ಬಹಳ ಸಂತೋಷ ಇದೆ. ಎಲ್ಲರಿಗೂ ಸಪೋರ್ಟ್ ಮಾಡಿ, ಎಲ್ಲರನ್ನು ಗೆಲ್ಲಿಸಿ, ಕನ್ನಡ ಸಿನಿಮಾನ ಉಳಿಸಿ, ಥಿಯೇಟ್ರಿಗೆ ಬನ್ನಿ ಅನ್ನೋದೊಂದೇ ನನ್ನ ಏನೋ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದ್ದು ಒಂದೇ, ಜನ ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನಮ್ಮನ್ನ ಗೆಲ್ಲಿಸಿ, ನಮ್ಮನ್ನ ಥ್ಯಾಂಕ್ ಯು.